ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿನ್ನೆ ನೋಡಿ ನಾವು ಸಾಯಂಕಾಲ ಬೇಬಿ ಕಾರ್ನ್ ಮಂಚೂರಿ ಮಾಡಿದ್ವಿ. ನೋಡಿ ಅದನ್ನು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಆ ಬೇಬಿ ಕಾರ್ನು ಒಂದು 2-3 ಇಂಚಸ್ ಹೆಚ್ಕೊಂಡು ಅದನ್ನು ಕುದಿಸ್ಬೇಕು, ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ನಂತರ ಅದನ್ನು ನೀರೆಲ್ಲ ತೆಗೆದು ಬೇಬಿ ಕಾರ್ನ್ಗೆ ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಎಲ್ಲವೂ ಒಂದು 2 ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ, ಅಷ್ಟು ಹಾಕ್ಕೋಬೇಕು. ಮೇಲೆ ನಂತರ ಉಪ್ಪು ಖಾರ ಹಾಕ್ಕೊಳ್ಬೇಕು. ಮೇಲೆ ಕಸೂರಿ ಮೇಥಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಕರಿಬೇಕು. ನೋಡಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ತಾ ಇದ್ದೀವಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ನಾವು ಬೇಬಿ ಕಾರ್ನ್ ಒಂದು ಚಿಕ್ಕ ಪ್ಯಾಕೆಟ್ ಸಿಗುತ್ತಲ್ಲ, ಒಂದು ಪ್ಯಾಕು, ಅದನ್ನು ತಗೊಂಡು ಒಂದು ಮಾಡಿದ್ವಿ. ಅದರಿಂದ ಒಂದು 3-4 ಜನ ತಿನ್ಬೋದು ಅದರಲ್ಲಿ. ಸಾಯಂಕಾಲಕ್ಕೆ ಕಾಫಿ ಟೈಮ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ತಿರುಗಿಸಿ ಹಾಕ್ಬೇಕು. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಡೀಪ್ ಫ್ರೈ ಆಗಬೇಕು. ನೋಡಿ ಆಗ್ತಾಯಿದೆ. ತುಂಬಾ ಈಸಿ ಮಾಡೋದು, ತಿನ್ನೋಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ವಾರಕ್ಕೊಂದ್ಸಲ ಮಾಡಿ ತಿಂತೀರಾ ನೀವು ಎಲ್ಲರೂ. ನೋಡಿ ಕರಿತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಆಗಿದೆ ಆಲ್ಮೋಸ್ಟ್. ಅಲ್ಲಿ ನಾನು ಸ್ವಲ್ಪ 2 ನಿಮಿಷ ಬಿಟ್ಟು ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಸೂರಿ ಮೇಥಿ ಕೂಡ ಹಾಕಿರೋದ್ರಿಂದ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ ಕಸೂರಿ ಮೇಥಿ ಮೇಲ್ಗಡೆ, ಚೆನ್ನಾಗಿರುತ್ತೆ. ಇದನ್ನು ಕೆಂಪು ಚಟ್ನಿನಾದರೂ ಮಾಡ್ಕೊಂಡು ತಿನ್ಬೋದು, ಸಾಸ್ ಆದರೂ ಹಾಕ್ಕೊಂಡು ತಿನ್ಬೋದು. ನಾವು ಹಾಗೆ ಮೊಸರಿಂದ ಒಂದು ಸ್ವಲ್ಪ ಮೊಸರು ಸಾಲ್ಟು ಹಾಕಿ ತಿಂದಿದ್ವಿ. ಆಮೇಲೆ ಚಾಟ್ ಮಸಾಲ ಹಾಕ್ಕೋಬೇಕು. ಮೊಸರಿಗೆ ಹಾಕ್ಕೊಂಡು ತಿಂದರೆ, ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಚಟ್ನಿ ಮಾಡಲಿಲ್ಲ ಮತ್ತು ಲೇಟ್ ಆಗುತ್ತೆ ಅಂತ. ನೋಡಿ ಈಗ ಆಲ್ಮೋಸ್ಟ್ ಆಲ್ ಆಗ್ತಾಯಿದೆ. ಈಗ ತೆಗಿಯೋ ಸಮಯ. ಇನ್ನೆಲ್ಲ ತೆಗೆದುಬಿಡ್ಬೇಕೀಗ. ಹೀಗೆ 2 ಸಲ ಹಾಕಿದ್ವಿ ನಾವು. ನೋಡಿ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಇಟ್ಟು ಅದಕ್ಕೆ ಹಾಕಬೇಕು. ನೋಡಿ ಎಣ್ಣೆ ಹೋಗಲಿ ಅಂತ ಹಾಗೆ ಮಾಡ್ತಾ ಇರೋದು. ಜಾಸ್ತಿ ಎಣ್ಣೆ ಇದ್ರೆ ಚೆನ್ನಾಗಿರಲ್ಲ ಎಣ್ಣೆಯನ್ನು. ಅದಕ್ಕೆ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿದ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಕೂಡ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ. ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೋದು. ಸಾಯಂಕಾಲ 4:30-5 ಗಂಟೆಗೆ ನೋಡಿ ಇನ್ನೊಂದ್ಸಲ ಹಾಕಿದ್ವಿ. ಆಯಿತು. ಬೇಗನೆ ಸಲ ಹಾಕಿ ಕರಿತಾ ಇದ್ದೀವಿ. ತುಂಬ ಬೇಗನೆ ಆಗುತ್ತೆ ಇದು, ಜಾಸ್ತಿ ಸಮಯ ಕೂಡ ತಗೊಳ್ಳಲ್ಲ. ಯಾವಾಗಾದರೂ ಈ ಮಳೆಗಾಲದಲ್ಲಿ ಚಟ್ಪಟ ತಿನ್ಬೇಕನ್ಸಿದ್ರೆ ಈ ಥರ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.
ನೋಡಿ ಅದನ್ನು ಕೂಡ ತೆಗಿತಾ ಇದ್ದೀವಿ. ಅವು ಕೂಡ ನೋಡಿ ಈ ರೀತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಮಾಡಿ ನೋಡಿ. ಹಾಗೆ ವಾರಕ್ಕೊಂದು ಸಲ ಮಾಡ್ತೀರಾ. ಆಮೇಲೆ ಅದನ್ನ ನಂತರ ಅದನ್ನು ಕರಿಬೇವು ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಿದು ಹಾಕ್ಬೇಕು. ಕರಿಬೇವೆಲ್ಲ ಸ್ವಲ್ಪ ಕರೆದ್ರೆ ತುಂಬ ಚೆನ್ನಾಗಿ ಗರಿ ಗರಿ ಆಗುತ್ತೆ. ಅದನ್ನು ಹಾಕ್ಬೇಕು ಮೇಲೆ. ಅದು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಕರಿಬೇವು ಕರೆದಿದ್ದೀವಿ. ನೆಕ್ಸ್ಟು ನೋಡಿ ಇನ್ನೊಂದು ಸ್ವಲ್ಪ ಕರೆದು ಹಾಕಿದ್ದೀವಿ. ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕರಿಬೇವು ಹಾಗೆ ಹಾಕಿದರೆ ಎಲ್ಲರೂ ತೆಗೆದಿಟ್ಟಿರ್ತೀವಿ ಎಲ್ಲದರಲ್ಲೂ. ಇದು ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ. ಇದು ನೋಡಿ, ಇದಕ್ಕೆ ಮೊಸರು, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೇ ಇದರ ಬೇಬಿ ಕಾರ್ನ್ ಮಂಚೂರಿಯನ್ ಜೊತೆಗೆ ತಿನ್ನಬೇಕು. ನೋಡಿ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಈಗ ಅರ್ಜೆಂಟಿಗೆ ಚಟ್ನಿ ಮಾಡೋಕ್ಕಾಗಲ್ಲಲ್ಲ, ಅದನ್ನೇ ಮಾಡಿದ್ವಿ. ನೋಡಿ ಕರಿಬೇವೆಲ್ಲ ಹಾಕ್ತೀನಿ ಅದಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಮೇಲೆ ಹಾಕಬೇಕು ಕರಿಬೇವನ್ನು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕರಿಬೇವು ಕೂಡ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ನೋ ಸಮಯ. ನೋಡಿ ಮೊಸರು ಎಷ್ಟು ಚೆನ್ನಾಗಿ, ಹಾಗೆ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಬರಲ್ಲ ಅಂತ ಇದನ್ನೆಲ್ಲ ಹಾಕಿಬಿಟ್ರೆ, ಈ ಚಾಟ್ ಮಸಾಲ ಇದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.